ನಿಮ್ಮ ಅಣ್ಣ ಹೈದರಾಬಾದಿಂದ ಬಂದಾಯ್ತು. ಈ ಬಸ್ಸಲ್ಲಿ ಇಂಜಿನ್ ಸೀಟಲ್ಲಿ ಮಾತ್ರ ಕುತ್ಕೊಂಡ್ಬಾರ್ದು ಕಂಡ್ರ, ಒಳ್ಳೆ ಮಿಕ್ಸಿಲ ಕುಡ್ದಂಗ ಆಗ್ಬಾರ್ದು ಕಣ. ಹೈದರಾಬಾದಿಂದ ಮನೆಗೆ ಬಂದಿರೋ ಅಣ್ಣ ಹಿಂಗೆ ಸ್ವಾಗತ ಸುಸ್ವಾಗತ. ಅಣ್ಣಯ್ಯ ನಮ್ಮ ಯಜಮಾನ್ ಫೋಟೋ ತೋರಿಸ್ತ್ಯಾ? ತೋರಿಸ್ದೆ ಕಣಮ್ಮ. ಕೆಲಸ ಏನಾಯ್ತು? ಇವ್ನ ಫೋಟೋ ಇವ್ರ ಬಾಸ್ ಕೈಲಿ ಹಿಡ್ಕೊಂಡು ನೋಡ್ತಿದ್ದ ಹಾಗೇನೆ ಒಂದು ಮಾತನ್ನ ಹೇಳ್ಬಿಟ್ರಮ್ಮ. ಏನಂದ್ರು? ಇದು ಯಾವ್ದೋ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಾಪಟ್ಟೆ ಬೆಣ್ಣೆ ನಾವು ಕದ್ದು ತಿಂದಿರೋ ಫೇಸು, ಇದಕ್ಕೆ ಹೈದರಾಬಾದ್ ಅಲ್ಲಿ ಕೆಲಸ ಸೆಟ್ ಆಗಲ್ಲ, ದಯವಿಟ್ಟು ಇಲ್ಲಿಗೆ ಕಳಿಸ್ಕೊಡ್ಬೇಡಿ, ಕರ್ನಾಟಕದಲ್ಲೇ ಸಾಕಳಿ ಅಂದ್ರು ಕಣ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನ್ ಕೈಲಿ ಯಾವ ಕೆಲಸನೂ ಮಾಡಕ್ಕಾಗಲ್ಲ ಅಂತನಾ? ಆಗಲ್ಲ ಅಳಿ ಅಂದ್ರೆ ಇದು ಹೈದರಾಬಾದ್ ಅಂದ್ರೆ ಅದೇನು ಶಿಮ್ಲಾ ಡಾರ್ಜಿಲಿಂಗ್ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತಪ್ಪ, ಫೀಲ್ಡ್ ವರ್ಕ್ ಬೇರೆ. ನೀವೇನಾದ್ರೂ ಆ ಬಿಸಿಲಿಗೆ ಕರಗಿ ನೀರಾಗಿ ದಾರಿ ಕಚ್ಕೊಂಡ್ಬಿಟ್ರೆ ಈ ಫೋಟೋ ನೋಡಿ ಇನ್ನೂ ಒಂದು ಮಾತನ್ನ ಎರಡೆರಡು ಸಲ ಒತ್ತಿ ಒತ್ತಿ ಹೇಳಿದ್ರಮ್ಮ. ಏನಂದ್ರು? ಈ ಫೇಸ್ ಆಕ್ಚುಲಿ ಗಂಡಾಗಿ ಹುಟ್ಟೋದ್ಕಿಂತ ಹೆಣ್ಣಾಗಿ ಹುಟ್ಟಿದ್ರೆ ಇಷ್ಟೊತ್ತಾಗ್ಲೇ ರಾಜಮಂಡ್ರಿ ಸೇಲ್ ಆಗ್ಬಿಟ್ರದು ಅಂತ. ಅಂದ್ರೆ ನನ್ಗೆ ಗಂಡು ಲಕ್ಷಣ ಇಲ್ಲ ಅಂತನಾ? ಅಳಿ ಅಂದ್ರೆ ಮುಖದ ಮೇಲೆ ಬೀಸೆ ಬಿಟ್ಟು ಮಾತ್ರಕ್ಕೆ ಯಾರು ಗಂಡಸ ಆಗಲ್ಲ ಕಂಡ್ರೆ. ಪಾಂಡುರಂಗ ಗಂಡುಗಲಿ ತಾವ ನಮ್ಮ ಹೆಸರು ಲಂಗನೇ ಹಾಕಿದ ಮೇಲೆ ಗಂಡುಗಲಿ ಅಂತ ಏನು ಅದೇನು ಅಂತ ಹೇಳಿತಾಯ. ಹೈದರಾಬಾದಿಂದ ನನಗೇನ್ ಗಿಫ್ಟ್ ತಂದಿದೀಯೋ? ತಂದಿದ್ದೀನಿ, ಎಲ್ರಿಗೂ ತಂದಿದ್ದೀನಿ. ತರದೇ ಇದ್ರೆ ಬಿಡೋ ಮಕ್ಕಳ ನೀವು. ಅಳಿ ಅಂದ್ರೆ ಆ ಬ್ಯಾಗ್ನ ಸ್ವಲ್ಪ ಎತ್ತು ಕೊಡಿತ. ರಂಗಮ್ಮ ಇದು ನಿನಗಮ್ಮ. ಅಯ್ಯೋ ನನ್ನ ಬಂಗಾರ. ಲೇ ದೇವ್ರು ಕೊಟ್ಟ ತಂಗಿ ಸಾಗ. ನೀವು ಇಲ್ಲೇ ಇದ್ದೀರೇನ್ರಿ? ನಿಮ್ಮನ್ನ ಬಿಡಕ್ಕಾಗತ್ತೇನ್ರಿ? ನೋಡ್ರಿ ಏನೇ ಯಜಮಾನ್ರೆ, ಎಲ್ಲ ಅವ್ರಿಗೆ ಕೊಟ್ಬಿಡಿ. ನಾನ್ ನಿಮಗ್ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಎಣ್ಣೆ ಕಾಫಿ ಕೊಡು ಅಂತ ಅಡ್ಗೆ ಮನೆಗ್ ಬನ್ನಿ, ಕಾಲ್ ಮುರಿತೀನಿ. ಅವಳು ಮುನಿಸ್ಕೊಂಡು ಅಂತ ಅಡಿಗೆ ಮನೆಗೆ ದುಗ್ಗೋದಿಕ್ಕೆ ರೆಡಿ ಆಗ್ಬಿಟ್ಟ. ಮೊದ್ಲು ನಮಗ್ ಗಿಫ್ಟ್ ಕೊಟ್ಟು ಆಮೇಲೆ ಹೋಗ. ನಿಮ್ಮಿಬ್ಬರನ್ನು ಎಲ್ಲಾದ್ರೂ ಮರೆಯೋದಕ್ಕಾಗತ್ತೆ ಅಂತ ನಿಮ್ಗೋಸ್ಕರ ಅಂತ ತಂದಿದ್ದೀನಪ್ಪ. ಯಾರಿಗೆ ಬೇಡ, ದೇವ್ರು ಇಲ್ದೇ ಇರೋ ಜಾಗದಲ್ಲಿ ಇಟ್ಕೊಂಡು ಚಿಪ್ರು ಬಾವಾ ಚಾಕ್ಲೇಟ್ ತಿನ್ನಕ್ ನಾವೇನ್ ಎಳೆ ಮಕ್ಕಳೇ? ಹೋಗಿ ಹೋಗಿ ಇದನ್ನ ಗಿಫ್ಟ್ ಅಂತ ಕೊಟ್ಟಿದಾರಲ್ಲ ಬಾವಾ. ಕಂಡಕ್ಟರ್ ನನಗೆ ₹1 ಚಿಲ್ಲರೆ ವಾಪಸ್ ಕೊಡ್ಬೇಕಿತ್ತು ಕಣ. ಅವನ ಹತ್ರ ಚಿಲ್ಲರೆ ಇರ್ಲಿಲ್ವಂತೆ, ಅವ್ನಿಗೆ ಯಾರೋ ಬೇರೆ ಅಂಗಡಿಯವ್ರು ಕೊಟ್ಟಿದ್ರಂತೆ. ಅದಕ್ಕೆ ಅವನು ನನಗೆ 2 ಚಾಕ್ಲೇಟ್ ಕೊಟ್ಬಿಟ್ಟ. ಯಾಕೆ ವೇಸ್ಟ್ ಮಾಡೋದು? ನಿಮ್ಮಿಬ್ಬರಿಗೆ ಗಿಫ್ಟ್ ಅಂತ ಕೊಟ್ಟಿದ್ದೀನಿ, ಚಿಪ್ ಕಡ್ರ. ಚಂಪ ಚಮನೆ ನಿನಗೆ ಏನು ಕೊಟ್ಟಿಲ್ಲ ಅಂತ ಸಿಟ್ಟು ಬಂದಿದೆ ತಾನೆ? ನಿನಗೋಸ್ಕರ ಅಂತ ನಾನು ಹೈದರಾಬಾದಿಂದ ಮುತ್ತನ ತಂದಿದ್ದೀನಿ, ತಗೋ. ನನ್ಗೆ ಈ ಮುತ್ತು ಕೊಟ್ರು ಖುಷಿನೇ, ಆ ಮುತ್ತು ಕೊಟ್ರು ಖುಷಿನೇ. ಈ ಮುತ್ತನ್ನು ದಯಪಾಲಿಸಿದ್ದು ಭಗವಂತ, ಇಷ್ಟರಲ್ಲೇ ಅದನ್ನು ದಯಪಾಲಿಸ್ತಾನೆ. ಸ್ವಲ್ಪ ತಡ್ಕೋ, ಇದು ಕೆನೆಗೆ ಹಾಕುತ್ತೆ. ಅಯ್ಯೋ ಅದನ್ನ ನಾವೇ ನಮ್ ಕಣ್ಣಾರ ನೋಡಿದ್ವಿ. ಅಡುಗೆ ಮನೆಗೆ ಹೋಗಿ ಮನೆ ಕೆಲಸದೊಳಗೆ ಮುತ್ತು ಕೊಟ್ಟಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಅವಳು ಬೇಕು ಅಂದು ನಾನು ಕೊಟ್ಟೆ, ಈಗೇನು ನಿಮ್ಗೂ ಬೇಕಿತ್ತ ಕೊಡ್ಲಾ? ಐ ಡೋಂಟ್ ವಾಂಟ್. ಇವರು ತಗೊಳ್ಳಲ್ಲ ಅಂತಾರೆ, ತಗೊಳ್ಳೋರ್ಗೂ ಬಿಡಲ್ಲ ಅಂತಾರೆ. ಹಂಗಿತ್ತಲ್ಲ ಮುತ್ತು ಯಾರು ಕೊಡ್ಲೆ? ನಾನು ಒಳ್ಳೆ ಅಂದ್ರೂ ಕೊಡ್ಲಾ? ಮಗನೇ, ನಿನ್ ಹೆಂಡತಿ ಮುತ್ತು ಕೊಟ್ಟಿದ್ದೆ ನಾನು ಬೇಡ ಅಂತಿರ್ಲಿಲ್ಲ. ಮದುವೆ ಆಗದೆ ಇರೋ ಹುಡುಗಿಗೆ ಅಂತ ಮುತ್ತು ಕೊಟ್ಟಿದ್ಯಲ್ಲ, ಇದು ಸರಿಯೇನು? ಮಾತ್ರ ಸಂಗಮ್ಮ, ಏನು ಆಡೋ ಮಾತ್ರ ಒಂದು ಅರ್ಥ ಬಿಡುವೆ. ಅದೋ ನಾನು ಹೈದರಾಬಾದ್ಗೆ ಹೋಗಿದ್ನಲ್ಲ, ನಮ್ಮ ಚಂಪಚ್ಚ ಮೇಲೆ ಮುತ್ತುಗಳನ್ನು ತಂದು ಕೊಡಿ ಅಂತ ಕೇಳಿದ್ದು, ಒಂದಿಷ್ಟು ತಂದು ಕೊಟ್ಟೆ. ಏನು ತಪ್ಪು? ಯಾಕೆ ಹೇಳಿದ್ರಿ? ನಾವು ಅದೇ ಮುತ್ತನ್ನೇ ಹೇಳಿದ್ದು. ನೀವ್ ಈ ಮುತ್ತು ಉಳ್ಕೊಂಡ್ರೆ ನಾವೇನ್ ಮಾಡೋದು? ನೀವು ಅಡಿಗೆ ಮನೆಯಿಂದ ಬರ್ಬೇಕಾದ್ರೆ ಚಿಕ್ಕಪಟ್ಟೆ ಸ್ವೀಟು ಡಬ್ಬಲ್ ಟಾಂಗ್ ಆಗಿದೆ ಅಂದ್ರಲ್ಲ, ಅದೇನು? ಅಲ್ಲೇ ಆ ಚಂಪಚ್ಚ ಮೇಲೆ ಆ ಕೆನೆ ಕಾಪಿಗೆ ಒಂದು ಮಣ ಸಕ್ಕರೆ ಸುರಿದವಳ ಕಣ. ಮನೆ ಮಂದಿಗೆಲ್ಲ ಗಿಫ್ಟ್ ಅಂದು ನಮ್ಮಿಬ್ರಿಗೆ ಮಾತ್ರ ಚಾಕ್ಲೇಟ್ ಕೊಟ್ಬಿಟ್ಟು ಇದೇ ಗಿಫ್ಟ್ ಅಂದ್ಕೊಳ್ರು ಅಂತಾನಲ್ಲ, ಇದು ಸರಿನಾ? ನೀವು ಟೂರ್ಗೆ ಹೋದಾಗೆಲ್ಲ ಮತ್ತು ಬಿಟ್ಟು ನೆಗ್ಲೆಕ್ಟ್ ಮಾಡ್ತೀರಾ? ಹೇಳಿ ಕರಿ, ಇವೆರಡು ದಂಡಪಿಂಡಿಗಳು ಕಣ್ರಿ. ಇವಕ್ಕೆ ಏನ್ ಬೇಕು? ಇವುಗಳಿಗೆ ನಾನೇನ್ ತರಬೇಕು ಒಂದು ಗೊತ್ತಾಗಲ್ಲ. ಅದಕ್ಕೆ ನಾನು ನೆಟ್ ಕೈ ಬಿಸ್ಕೊಂಡ್ ಬಂದ್ಬಿಡ್ತೀನಿ. ನೋ ನೋ ನೋ, ಎಲ್ಲರೂ ಒಂದೇ ಮನೇಲಿ ಇದೀವಿ ಅಂದ್ಮೇಲೆ ಒಬ್ರಿಗೊಂದು ಮಾಡ್ಬಾರ್ದು. ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಟೂರ್ಗೆ ಹೋದಾಗ ಪದ್ದು ಬಿಟ್ಲಿಂಗೆ ಯು ಹ್ಯಾವ್ ಟು ಬ್ರಿಂಗ್ ಸಮಥಿಂಗ್. ಆಯ್ತು ಕಣ್ರ, ನಾನು ಮುಂದಿನ ವಾರ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾನು ಹೋಗಿ ಬರೋಷ್ಟರಲ್ಲಿ ನಿಮ್ಮ ಜೇಬುಗಳನ್ನ ಸ್ವಲ್ಪ ದೊಡ್ಡದಾಗಿ ಹೋಲ್ಸ್ಕೊಡ್ರ. ಒಂದು ಬಾಂಗ್ಲಾ ಮೀನುವೆ, ಒಂದೇ ಏಡಿಕಾಯಿನುವೆ ತಂದು ಬಿಡ್ತೀನಿ. ಯಾಕಪ್ಪ ಟೆನ್ಷನ್ ಅಲ್ಲಿ ಇದ್ದೀರಾ? ಅದು ಬಾವ ಮಂಗಳೂರಿಂದ ಬರ್ತೀರಲ್ಲ, ನಮ್ಗೋಸ್ಕರ ಅಂತ ಏನು ಗಿಫ್ಟ್ ತರ್ತೀರ, ಅದಕ್ಕೆ. ಒಳ್ಳೆ ಐಟಮ್ ಸಿಕ್ಕಿದೆ ಅಂತ ಜಾಜಿ ಅವ್ರು ಫೋನ್ ಮಾಡಿ ಹೇಳಿದಂತೆ. ಏನಿರ್ಬೋದು ಅದು? ತಂದು ಕೊಟ್ಟ ಮೇಲೆ ಹೇಳ್ತೀನಿ.
ಈ ಹೈದರಾಬಾದ್ ಮಾತ್ರ ಬಿಸಿಲು ಅನ್ಕೊಂಡಿದ್ದೆ ಕಂಡ್ರ. ಅಲ್ಲ ಆಕ್ಚುಲಿ ಮಂಗಳೂರಲ್ಲಿ ಅಷ್ಟೊಂದೇನು ಬಿಸಿಲಿಲ್ಲ, ಆದ್ರೆ ನೀರು ಮಾತ್ರ ಪದಪ ಎಲ್ಲ ಕಡೆಯಿಂದ ಸುರು ಇತ್ತ ಕಣ. ಒಟ್ನಲ್ಲಿ ಸೇಫ್ ಆಗಿ ಬಂದ್ರಲ್ಲ ಅಷ್ಟೇ ಸಾಕು ನಮ್ಗೆ. ಅಂದ್ರೆ ಏನೋ ನಿಮ್ಗೆ ಗಿಫ್ಟ್ ಬೇಡವೆ? ಗಿಫ್ಟ್ ಯಾರು ಬೇಡ ಅಂತಾರೇನಾ? ಏನು ಯಜಮಾನ್ರೆ, ನೀವು ವಾರಕ್ಕೂ ಆ ಊರು ಈ ಊರು ಅಂತ ತಿರುಗ್ತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ. ನನ್ನ ಬಗ್ಗೆ ಕಾಳಜಿ ಇರೋಳು ಅಂದ್ರೆ ನೀವು ಒಬ್ಬಳೆ ಕಣೆ. ಮುಂದಿನ ಸತಿ ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ ಜೊತೆಗೆ ನನ್ನ ಕರ್ಕೊಂಡು ಹೋಗಿ. ಸ್ವಲ್ಪ ಟ್ಯಾಪಾಗಿ ನಿಂತ್ಕಡೆ. ಬಾಬಾ ನಾವು ನಮ್ ವಿಷಯ ಮರ್ತೇ ಬಿಟ್ರೆ. ಎಲ್ಲಿ ಮರ್ತ್ ನನಗೂ 3 ದಿವಸದಿಂದ ಕೈ ಕಡಿತಾನೆ ಇತ್ತು. ಕೊಟ್ಬಿಡ್ತೀನಪ್ಪ, ಕೊಡಿ. ನಿಂಗ್ ಬೇಕೇನಾ? ಬೇಡ ಅಂದ್ರೆ ಕೊಡ್ತೀನಿ ತಾಳ. ನಾವು ಕೇಳ್ತಿರೋದು ಗಿಫ್ಟ್ ಬಗ್ಗೆ ಕಣ. ಲೇ ಇದು ಓಪನ್ ಮಾಡ. ಅಲ್ಲಿ 2 ಡಬ್ಬೆ ನೋಡು, ಇಬ್ರು ಒಂದೊಂದು ಕಟ್ಕೊಂಡ್ಬಿಡ್ರ. ವಾಚ್ ಕಂಡ್ರ ಮತ್ತೆ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಎರಡು ಕಾಣ್ತಾನೆ ಇಲ್ಲ. ಸರಿಯಾಗಿ ಕಣ್ಣು ಬಿಟ್ಟು ನೋಡು, 3 ಮುಳ್ಳು ಓಡಾಡ್ತಾ ಇತ್ತು. ಅದು ಯಾವ ಕಾಲದಲ್ಲಿ ಇದೆಯೋ ನೀನು? ಈಗಿನ ಕಾಲದ ಗಡಿಯಾರಕ್ಕೆ ಮುಳ್ಳುಗಳೇ ಇರಲ್ಲ ಕಣ. ಇವು ಇಲ್ಲಿವೆಲ್ಲ ಫಾರಿನ್ ನಲ್ಲಿ ಈಗ ತಾನೇ ಬಿಟ್ಟವ್ರೆ. ಇದು ಇಂಡಿಯಾದಲ್ಲೂ ಸಿಕ್ಕಲ್ಲ. ನನಗೆ 2 ಸಿಕ್ಕು ತಂದೆ. ಮತ್ತೆ ಎಲ್ಲಿ ಸಿಕ್ತು ನಿಮ್ಗಿದು? ಅದು ಮಂಗಳೂರು ಮುಖಾಂತರ ಹಡಗ್ನಲ್ಲಿ ಬೇರೆ ದೇಶಕ್ಕೆ ಸಾಗಿಸ್ತಾ ಇದ್ರಂತೆ. ನಮ್ಮವ್ರು ಹುಷಾರ 2 ಅಭ್ಯಾಸ ಮಾಡ್ಬಿಟ್ಟವ್ರೆ. ನಾನು ಅವ್ರಿಗಿಂತ ಹುಷಾರ, ಅವ್ರ ಹತ್ರ ಅಭ್ಯಾಸ ಮಾಡ್ಬಿಟ್ಟೆ. ಬಾಬಾ ಇದರಲ್ಲಿ ಟೈಮಿಂಗ್ ನೋಡೋದು? ಲೇ ಈ ವಾಚ್ ಕಟ್ಕೊಂಡು ಸೂರ್ಯನಿಗೆ ಒಂದು 5 ನಿಮಿಷ ಹಿಂಗ್ ಹಿಡಿದು ಬಿಟ್ರೆ ಬೆಳಕಿನ ಕಿರಣಗಳು ಈ ವಾಚ್ಗೆ ಬೀಳ್ತಿದ್ದಂಗೆ ಬೆಳಕಿನ ವಕ್ರೀಭವನದಿಂದ ಬರೀ ಟೈಮ್ ಏನಪ್ಪ ಇಡೀ ಪಂಚಾಂಗನೇ ಓಪನ್ ಆಗ್ಬಿಡ್ತದೆ. ಹೋಗ್ಬಿಟ್ಲಾ? ಮಂಗಳೂರಲ್ಲಿ ಅವ್ನು ಯಾವನ ಓಪನ್ ಮೀನಿಡಿಯನ್ ಥೇಟ್ ಇವ್ರ ತರನ ಡ್ರೆಸ್ ಮಾಡ್ಕೊಂಡಿದ್ದ ಕಣ. ಇದು ಹೊಸ ಸ್ಟೈಲ್. ಅದು ಏನ್ ಸ್ಟೈಲು ಏನ್ ಸುಡ್ಗಡಪ್ಪ. ಅಲ್ಲ ಹಾಕೊಳ್ಳೋದಕ್ಕಿಂತ ಹಾಕೊಳ್ಳದೆ ಇದ್ದಿದ್ರೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ರಿ. ಜಾಜತ್ಗೆ ಬಾಬಾ ನಮ್ಗೆ ಅಂತ ಸ್ಪೆಷಲ್ ಗಿಫ್ಟ್ ತಂದಿದ್ದಾರೆ. ವಾಟ್ ಇಸ್ ದಿಸ್? ಹ್ಯಾಂಡ್ ಗಿಂತ ವಾಚ್ ದೊಡ್ಡದಾಗಿ ಕಾಣಿಸ್ತಾ ಇದೆ. ಕೊನೆ ಪಕ್ಷ ಇವ್ರು ಕಾಣದೇ ಇದ್ರು ಇವ್ರು ವಾಚ್ಗಳಾದ್ರೂ ಕಾಣಿಸ್ಲಿ ಅಂತೇಳಿ ಕಷ್ಟಪಟ್ಟು ಹುಡುಕಿ ತಂದಿದ್ದೀನಿ. ಇದ್ರ ಟೈಮ್ ಹೇಗೆ ನೋಡೋದು? ಮುಳ್ಳೆ ಇಲ್ಲ. ಗೋಡೆ ಗಡಿಯ ರೀತಿ ಅಲ್ಲ ನೋಡ್ಕೊಳ್ರಿ. ಇದ್ರ ಕ್ಯಾಪ್ ಓಪನ್ ಮಾಡ್ಬೇಕಾ? ಹಂಗೆಲ್ಲ ಮಾಡ್ಬಿಟ್ರೆ ಆಮೇಲೆ ಎಲ್ಲ ಓಪನ್ ಆಗ್ಬಿಡ್ತದೆ. ಜಾಜತ್ಗೆ ನೀವ್ ಯಾವ ಕಾಲದಲ್ಲಿದ್ರ? ಇದು ಇಲ್ಲಿ ವಾಚ್ ಅಲ್ಲ, ಫಾರಿನ್ ವಾಚ್. ಇದು ಟೈಮ್ ನೋಡ್ಬೇಕು ಅಂದ್ರೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಇದ್ರ ಮೇಲೆ ಬಿದ್ರೆ ಟೈಮ್ ಏನು ಪಂಚಾಂಗನೇ ಗೊತ್ತಾಗುತ್ತೆ. ಹಾಗಿದ್ರೆ ಇನ್ಯಾಕಪ್ಪ ತಡ? ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ವಾಚ್ ಕಾಯಿಸಿ. ಏನ್ ಮಾಡಿದ್ರೆ ಸರ್? ವಾಚ್ನ ಬಿಸಿಲಿಗಿಟ್ಟು ಟೈಮ್ನ ಚೆಕ್ ಮಾಡ್ತಾ ಇದೀವಿ. ಎಲ್ಲಿ ವಾಚ್ ತೋರಿಸಿ. ಏನ್ ಸರ್ ಇಲ್ಲಿ ಮುಳ್ಳೇ ಇಲ್ಲ? ಸ್ವಲ್ಪ ಹೊತ್ತು ಬಿಸಿಲಿಗಿಟ್ಮೇಲೆ ಮುಳ್ಳು ಕಾಣಿಸುತ್ತೆ, ಟೈಮ್ ಜೊತೆಗೆ ಡೇಟ್ ಗೊತ್ತಾಗುತ್ತೆ. ಸುಮ್ಮನೆ ಸರ್, ಸಂತೆನ ತಗೊಂಬಂದಿರೋ ತರ ಇದೆ ಈ ವಾಚ್. ಸಂತೆಲ್ ತಂದಿರೋ ವಾಚನ್ ಕಟ್ಕೊಳಕ್ ನಾವೇನ್ ಡಬ್ಬಗಳೇನ್ರಿ? ಗೊತ್ತು ತಾನೆ ನಾವು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ಮನ್ಯಾರ ವಿಠಲ್ ಮೂರ್ತಿ MA. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ಮನಾಭ ಅಲಿಯಾಸ್ ಪಾದ್ದು. ಇದು ಫಾರಿನ್ ಇಂದ ತಂದಿರೋ ವಾಚ್. ಅಮೆರಿಕ ಇಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೆಕ್ಸ್ಟ್ ಟೈಮ್ ಅಮೆರಿಕಾಗ ಹೋಗ್ಬೇಕಾದ್ರೆ ಆ ಫ್ಲೈಟ್ ಇಂದ ಇದನ್ನ ಸಮುದ್ರಕ್ಕೆ ಬಿಸಾಕ್ಬಿಡಿ. ಯಾಕೆ? ಮೀನ್ ನುಂಗ್ಕೊಂಡು ಟೈಮ್ ನೋಡ್ಕೊಳ್ಳಿ. ಇಷ್ಟೊಂದು ಅವಮಾನ ಯಾವತ್ತೂ ಆಗಿರಲ್ಲ ಕಣ. ಯಾವಾಗ್ಲೂ ಅವಮಾನ ಆದ್ಮೇಲೆ ಸನ್ಮಾನ ಆಗೋದು. ಇಡಿಯಾ ಕೈ ಬಿಸ್ಲಿಗೆ. ಏನ್ರಿ ಹೊಸ ತರ ವಾಚ್ ಎಲ್ಲ ಕಟ್ಟಿದೀರಾ? ಸರ್ ನೀವೊಬ್ರೆ ಸರ್ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು. ಇಂಥ ವಾಚ್ಗಳನ್ನ ಕಟ್ಟಿ ನಾವು ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡ್ಬೇಕು ಅಂತಿದೀವಿ ಸರ್. ಏನೇನ್ ತೋರಿಸ್ತಿದ್ರಲ್ಲ? ಡೇಟು, ಟೈಮು, ಗಳಿಗೆ, ವಾರ, ಹುಣ್ಣಿಮೆ, ಅಮಾವಾಸ್ಯೆ ಎಲ್ಲ ತೋರಿಸುತ್ತೆ ಸರ್. ಇವತ್ತು ಯಾವ ವಾರ? ಗುರುವಾರ. ಯಾಕೆ ಸರ್ ನಾವು ಕರೆಕ್ಟ್ ಆಗಿ ಹೇಳಿದ್ವಿ ಅಂತ ನಗ್ತಿದ್ದೀರಾ? ಇವತ್ತು ಶುಕ್ರವಾರ ಕಣ್ರಿ. ಸರ್ ಇದು ಅಮೆರಿಕ ವಾಚ್ ಅಲ್ವಾ, ಅದಕ್ಕೆ ಒಂದಿನ ಹಿಂದಿನ ತೋರಿಸ್ತಾ ಇದೆ ಸರ್. ಇವತ್ತು ಅಮಾವಾಸ್ಯೆನ ಹುಣ್ಣಿಮೆನಾ? ಅದು ನೀವು ಬಂದಿದ್ರಲ್ಲ ಇವತ್ತು ಅಮಾವಾಸ್ಯೆನೆ. ರೀ ಆಕಾಶ ನೋಡಿದ್ರೆ ಗೊತ್ತಾಗಲ್ವಾ? ಬೆಳಿಗ್ಗೆ 6 ಗಂಟೆಗೆ ಚಂದ್ರ ಮುಳುಗಿದೆ ಅಂದ್ರೆ ಇವತ್ತು ಹುಣ್ಣಿಮೆ ಅಂತ ಅರ್ಥ. ರೀ ಟೈಮು ಡೇಟು ಏನು ತೋರಿಸಲ್ಲ, ದೊಡ್ಡ ಡುಬಾಕ್ ವಾಚ್ ಇದು. ರೀ ಇದನ್ನ ರಿಪೇರಿ ಮಾಡಿಸ್ಬೋದು ಕಣ್ರಿ. ಅಮೆರಿಕಾದ ವಾಚ್ ಇಂದ ರಿಪೇರಿ ಮಾಡೋರು ಇಂಡಿಯಾಲಿದಾರ. ಎಲ್ಲಿ ರಿಪೇರಿ ಮಾಡ್ತಾರೆ ಸರ್? ವೈಟ್ ಫೀಲ್ಡ್ ಅಲ್ಲಿ ಕರೆಕ್ಟ್ 12 ಗಂಟೆಗೆ ಹೋಗಿ ಅಲ್ಲಿ ಬೃಂದಾವನ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಬರುತ್ತೆ. ಟ್ರೈನ್ ಹೋಗೋದಕ್ಕಿಂತ 1-2 ಸೆಕೆಂಡ್ ಮೊದಲು ಹಳ್ಳಿ ಮೇಲೆ ವಾಚ್ ಇಡಿ. ಟ್ರೈನ್ ಹೋದ್ಮೇಲೆ ತಗೊಂಡ್ ನೋಡಿ ಸರಿಯಾಗಿರುತ್ತೆ. ಯಾಕಪ್ಪ ಸಪ್ಪು ಕೂತಿದ್ದೀರಾ? ಏನಾಯ್ತು? ಬಿಸಿಲಿಗೆ ವಾಚ್ನ ತೋರಿಸಿ ತೋರಿಸಿ ಕೈ ನೋವು ಬಂತೆ ಹೊರತು ಟೈಮ್ ಅಂತೂ ತೋರಿಸ್ತಿಲ್ಲ. ನಮ್ಮ ಮನೆ ಹೋಗಿ ಹೋಗಿ ಇವರಿಬ್ರು ಡಬ್ಬ ವಾಚ್ ಕೊಡ್ತಿದಾರಲ್ಲ, ಎಷ್ಟು ಬಿಸಿಲು ಕಾಯಿಸಿದ್ರು ಟೈಮ್ ತೋರಿಸ್ತಿಲ್ವಂತೆ. ಹಾವಿ, ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬೆ?
ಅಭಿ ಎಂಥ ಡಬ್ಬ ವಾಚ್ ಕಂಡ್ಕೊಟ್ಟಿದ್ದೀರಾ? ಸನ್ನಿಗೆ ಎಷ್ಟು ಹೊತ್ತು ತೋರಿಸಿದ್ರು ಟೈಮೇ ತೋರಿಸ್ತಿಲ್ವಂತೆ. ಯಾಕೆ ಹಿಂಗಾಗ್ಬಿಡ್ದೆ ಅದು. ಈ ವಾಚ್ಗಳು ಬಂದಿರೋದು ಅಡಗಲ್ಲಲ್ವೇ? ಈ ಅಲೆಗಳ ಹೊಡೆತಕ್ಕೆ ಸ್ವಲ್ಪ ನೀರು ವಾಚ್ ಸಿಡಿದು ಬಿಡದೆ ಕೆಲಸ ಮಾಡ್ತಾ ಇಲ್ಲ ಕಣ್ರ. ಲೇ ಸ್ವಲ್ಪ ಒಣಗುವಷ್ಟು ಪುರ್ಸೊತ್ ನಿಮ್ಮ ಹತ್ರ ಇಲ್ವೇನ್ರ? ಒಂದ್ ಕೆಲಸ ಮಾಡ್ರ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆ, ತಿಂಡಿ ಗಿಂಡಿ ಏನ್ ತಿನ್ನಕೋಬೇಡಿ, ಹೋಗಿ ನೆಟ್ಟಿಗೆ ಬಿಸಿಲು ಕಾಯಿಸ್ತಾರೆ, ಆಮೇಲೆ ಸರಿ ಹೋಗ್ಬಿಡ್ತದೆ. ಏನ್ರಯ್ಯ ನೋಡ್ತಾ ಇದ್ದೀರಾ? ಸರ್, ನಿನ್ನೆಯಿಂದ ವಾಚನ ಬಿಸ್ಲಿಗೆ ಇಟ್ಟಿದ್ದೀನಿ ಸರ್. ಹಾಳಾದ್ರು ಟೈಮೇ ತೋರಿಸ್ತಿಲ್ಲ ಸರ್. ನಿಮ್ ಟೈಮೇ ಸರಿ ಇಲ್ಲ ಸರ್. ನಮ್ಮ ಹತ್ರ ಟೈಮ್ ಕೇಳಕ್ಕೆ ಅಂತ ಬಂದ್ರಿ, ಆದ್ರೆ ನಾವು ನಿಮ್ಗೆ ಟೈಮ್ ಹೇಳಕ್ಕೆ ಆಗ್ತಿಲ್ವಲ್ಲ. ನಿಮ್ಮನ್ನ ಯಾರಯ್ಯ ಟೈಮ್ ಕೇಳ್ದ? ಏನ್ ಸರ್ ಹೀಗೆ ಮಾತಾಡ್ತೀರಾ? ಕಷ್ಟಪಟ್ಟು ನಿದ್ದೆಗೆಟ್ಟು ಡ್ಯೂಟಿ ಮಾಡ್ತೀರಾ. ಇಂಥ ಸಮಯದಲ್ಲಿ ಅಲ್ಲಿ ವಸೂಲಿ ಮಾಡ್ಕೋಬೇಕು, ಅಂತ ಸಮಯದಲ್ಲಿ ಅಲ್ಲಿ ವಸೂಲಿ ಮಾಡ್ಕೋಬೇಕು. ನಿಮಗೆ ನೆಟ್ಟಿಗೆ ಟೈಮ್ ಹೇಳಲ್ಲ ಅಂತಂದ್ರೆ ರಾಜ್ಗಳು ನೆಟ್ಟಿಗೆ ಬಿಸ್ಲೇ ಬಿಡ್ತಿಲ್ವಲ್ಲ ಸರ್? ಏನ್ರಯ್ಯ ವಾಚ್ ಹಿಂಗೈತೆ? ವಾಚಿರೋ ದಪ್ಪ ನೋಡಿದ್ರೆ ನೀವು ಇದ್ರೊಳಗೆ ಗಾಂಜಾನು ಅಫೀಮು ಡೈಮಂಡು ಯಾಕೆ ಸಾಗಿಸ್ತಾ ಇರಬಾರ್ದು? ಏನ್ ಹೇಳ್ತೀರಾ ಸರ್ ನೀವು? ಬರೀ ಬಾಯಿ ಮಾತು ಗೆಲ್ರಪ್ಪ ಬಾಯ್ ಬಿಡ್ತೀರಾ? ಸರ್ ಸುಮ್ನೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ಮೊನ್ನೆ ಹಿಂಗೆ ಒಬ್ಬ ಕಳ್ಳ ಇಂಥ ದಪ್ಪು ವಾಚ್ ಒಳಗಡೆ ಡೈಮಂಡ್ ಸಾಗಿಸ್ತಾ ಇದ್ದ. ನಾವ್ನ ಹಿಡಿದು ಮಾಡಿದು ಜೈಲಿಗೆ ತಳ್ಳಿಬಿಟ್ಟಿದೀನಿ. ಈಗ ಇದ್ರೊಳಗಡೆ ಏನು ಸಾಗಿಸ್ತಾ ಇದ್ದೀನಿ ಅಂತ ನೀವು ಬಾಯಿ ಬಿಟ್ಟು ಹೇಳ್ದೆ ಹೋದ್ರೆ ವಾಚ್ ಜೊತೆಗೆ ನಿಮ್ಮನ್ನು ದಯವಿಟ್ಟು ಸ್ವಲ್ಪ 7ನೇ ಕ್ಲಾಸಕ್ಕೂ ಬೇಗ ಬರ್ತೀರಾ? ಓಕೆ ಸರ್, ನಮ್ ಜಾಜತ್ಗೆ ಬರ್ತಾ ಇದ್ದಾರೆ. ಓಹ್, ನಿಮ್ಗೆ ಲೇಡಿ ಬಾಸ? ಇವರು ನಮ್ಮನೆ ಹುಡುಗರು. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಸಮಾಜ ಸೇವಕಿ ಜಾಚಿ ಚಂಬಲ್ ದಿನ್ನಿ ಮುಂದೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋರು. ಓಹ್, ತುಂಬಾ ಆಸೆ ಇಟ್ಕೊಂಡಿದ್ದೀರಾ. ಪಾಪ ನಿಮ್ ತರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡವ್ರಲ್ಲ ಹಂಗೆ ನೆಲ ಕಚ್ಬಿಟ್ಟವ್ರೆ. ರಮೇಶ್, ಇವರಿಬ್ರು ಯಾಕ್ರಿ ಬೀಟ್ ಮಾಡ್ತಾ ಇದ್ರಿ? ಇವ್ರಿಬ್ರು ಈ ದಪ್ಪಗಿರೋ ವಾಚಲ್ಲಿ ಏನೋ ಡೈಮಂಡ್ ಸ್ಮಗ್ಲಿಂಗ್ ಮಾಡ್ತಾ ಇರ್ಬೇಕು ಅಂತ ನಂಗೆ ಅನುಮಾನ. ಓ ಮೈ ಗಾಡ್, ಇದನ್ನ ನನ್ನ ಹಬಿ ಇವರಿಬ್ರಿಗೂ ಪ್ರೆಸೆಂಟ್ ಮಾಡಿದ್ದು. ಇದ್ರಲ್ಲಿ ನೆಟ್ಟಿಗೆ ಸೆಲ್ ಇರೋದೇ ಡೌಟ್, ಇನ್ ಡೈಮಂಡ್ಸ್ ಇರುತ್ತಾ? ಸುಮ್ನೆ ಇವ್ರ ಮೇಲೆಲ್ಲ ಬೀಟ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಿಮ್ ಮೇಲೆ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತು ಬಿಸಾಕ್ತಾರೆ. ಮೇಡಮ್, ಅದು ವಾಚ್ ದಪ್ಪಗಿತ್ತಲ್ಲ, ಅದ್ರೊಳಗೆ ಡೈಮಂಡ್ ಗಿಮಂಡ್ ಇಟ್ಟು ಸ್ಮಗ್ಲಿಂಗ್ ಮಾಡ್ತಾ ಇರ್ಬೇಕು ಅಂತ ನಂಗೆ ಅನುಮಾನ ಬಂತು. ಈಗಿನ ಕಾಲದಲ್ಲಿ ಹೈ ಹೀಲ್ಡ್ ಶೂನಲ್ಲಿ ವ್ಯಾನಿಟಿ ಬ್ಯಾಗ್ ನಲ್ಲೆಲ್ಲ ಡೈಮಂಡ್ ಸ್ಮಗ್ಲಿಂಗ್ ಮಾಡ್ತಾರೆ ಮೇಡಮ್. ನೀವಾದ್ರೂ ಆಗ್ಲೇ ಹೇಳ್ಬಾರ್ದಿತ್ತೇನ್ರಯ್ಯ, ಹಂಗೆ ಬಿಟ್ಬಿಡ್ತಾ ಇದ್ದೆ. ವಿಟ್ಲ, ಈ ವಾಚ್ ಕಟ್ಕೊಂಡ್ಮೇಲೆ ನಮ್ ಲೆವೆಲ್ಲೇ ಚೇಂಜ್ ಆಗೋಯ್ತಲ್ವಣ? ಪದ್ದು ರೋಡಲ್ಲಿ ಹೋಗೋ ಬರೋರೆಲ್ಲ ನಮ್ಮ ನೋಡಿದಿರ್ಲಿ ಈ ವಾಚ್ ಮೇಲೆ ಕಣ್ಣು ಹಾಕ್ತಿದಾರ ಕಣ. ಎಷ್ಟು ಬಿಸಿಲಿಗೆ ಇಟ್ಟಿದ್ದು ಟೈಮೇ ತೋರಿಸ್ತಿಲ್ಲ. ಸ್ವಲ್ಪ ಹೀಟ್ ಆದ್ಮೇಲೆ ಟೈಮ್ ತೋರಿಸುತ್ತೆ ಬಿಡ. ಏನ್ ಮಾಡ್ತಾ ಇದ್ದೀರಾ? ಮೇಡಮ್, ಇದು ಫಾರಿನ್ ವಾಚು. ಇದನ್ನ ಬಿಸಿಲಿಗೆ ಇಟ್ರೆ ಟೈಮ್ ತೋರಿಸುತ್ತೆ, ಅದನ್ನ ಚೆಕ್ ಮಾಡ್ತಾ ಇದೀವಿ. ಇದು ಫಾರಿನ್ ವಾಚ್ ನೋಡಕ್ ಒಳ್ಳೆ ಡಬ್ಬ ವಾಚ್ ಇದಂಗ್ ಇದೆಯಲ್ಲ. ಡಬ್ಬ ವಾಚ್ ಕಟ್ಕೊಳಕ್ಕೆ ನಮ್ಮ ಮನೆ ಡಬ್ಬಗಳು ಅನ್ಕೊಂಡ್ಬಿಟ್ರೆ ಮೇಡಮ್. ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ಮನೆಯಡಿಯ ಮೈಸೆಲ್ಫ್ ವಿಠಲ್ ಮೂರ್ತಿ MA. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ, ಹೆಸರು ಪದ್ಮನಾಭ ಅಂತ. ಎಲ್ರು ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತಾರೆ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ನಿಮಗ್ ಮದುವೆ ಆಗಿದ್ಯಾ? ನನ್ಗೂ ಆಗಿಲ್ಲ. ನನಗೂ ಆಗಿಲ್ಲ. ಅಯ್ಯ, ಇಬ್ರು ಆಗಿಲ್ಲ ಅಂತಿದ್ರೆ ಏನು ಬಂತು ಪ್ರಯೋಜನ? ಒಂದ್ ಕೆಲಸ ಮಾಡಿ, ಇಬ್ರು ಆಗ್ಬಿಡಿ. ನೋಡಿ ಮೇಡಮ್, ನಮ್ಮಲ್ಲಿ ಈ ತರ ವಾಚ್ಗಳು ಸಾಕಷ್ಟಿವೆ. ನಾವು ಸಿಕ್ಕಾಪಟ್ಟೆ ಶ್ರೀಮಂತರು. ಮದುವೆ ಆಗ್ತೀರಾ? ಯಾರೋ ತಲೆ ಕೆಟ್ಟವ್ರ ಮದ್ವೆ ಆಗ್ಬೇಕು ಅಷ್ಟೇ. ಇಂಥ ವಾಚ್ಗಳನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಗುಡ್ಡೆ ಹಾಕಿ ಮಾರ್ತಿರ್ತಾರೆ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೋಗ್ಲಿ, ವಾಚ್ ನಡೀತಾ ಇದೆಯಾ? ನಾವು ಕಟ್ಕೊಂಡಾಗಿಂದ ಬಿಸಿಲು ತೋರಿಸ್ತಾನೆ ಇದೀವಿ. ಈ ಮುಂಡೆ ನಡೆಯೋದಿಲ್ಲೇ ಮುಳ್ಳೆ ಕಾಣಿಸ್ತಿಲ್ಲ. ಆ ಮುಳ್ಳು ಇದೆಯೋ ಇಲ್ಲ ಉದುರೋಗಿದೆಯೋ ಯಾವ ನೀ ಗೊತ್ತು? ಸುಮ್ಮನೆ ಇವತ್ತಲ್ಲ ನಾಳೆ ನಡೆಯುತ್ತೆ, ಆಗಲ್ಲ ನಮ್ಮ ವಾಚಿನ ಬಿಟ್ಕೊಡ್ಬಾರ್ದು. ಎಲ್ಲೋ ಜಾತ್ರೆಲ್ ತಂದಿರೋ ವಾಚನ್ನ ಫಾರಿನ್ ವಾಚ್ ಅಂತಿದ್ದೀರಲ್ಲ, ನಿಮ್ಮಂತ ಪೆಪ್ರನ್ ನಾನ್ ನೋಡೇ ಇಲ್ಲ. ಪೆಪ್ರದೇನಾದ್ರೂ ಸಂಘ ಮಾಡಿದ್ರೆ ನಿಮ್ಮಿಬ್ರನ್ನು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮಾಡ್ಬೋದು. ಪಕ್ಕದ ರಸ್ತೆಯಲ್ಲಿ ಕಾರ್ಪೊರೇಷನ್ ಅವರು ನಳ್ಳಿ ಹಾಕ್ಸಿದ್ದಾರೆ. ಚೆನ್ನಾಗಿ ನೀರ್ ಕುಡ್ಕೊಂಡು ಮನೆಗೆ ಹೋಗಿ ಸೇರ್ಕೊಳ್ಳಿ. ನವಿಲೆ ವಿಟ್ಲ, ಇಷ್ಟೊಂದು ಅವಮಾನ ಆದ್ಮೇಲೂ ನಾವು ಈ ವಾಚ್ ಕಟ್ಕೊಂಡಿದ್ರೆ ಮರ್ಯಾದೆ ಇರುತ್ತೇನೋ? ಹೌದು ಕಣಪ್ಪದು, ಬಿಸ್ಲಿಗೆ ಈ ವಾಚ್ನ ತೋರಿಸಿ ಕೈಯೆಲ್ಲ ನೋವು ಬಂದ್ಬಿಡ್ತು. ಒಂದ್ ಕೆಲಸ ಮಾಡೋಣ, ಯಾರಿಗಾರು ಏನ್ ಮಾಡಿಸಿ ಈ ವಾಚ್ನ ಮಾರ್ಬೋಣ. ಪದ್ದು, 4 ಜನ ವಿಚಾರಿಸ್ದೆ ಕಣೋ, ಯಾರು 10 ರೂಪಾಯಿ ಮೇಲೆ ಬೆಲೆನೆ ಕಟ್ತಲ್ಲ ಕಣ. ನಾನು 3 ಜನ ಕೇಳ್ದೆ, 9 ರೂಪಾಯಿ ಅಂದ್ರ. ಇನ್ನೊಬ್ಬ ಯಾರೋ, ನಾನೇ ನಿನ್ಗೆ 10 ರೂಪಾಯಿ ಕೊಡ್ತೀನಿ, ಹೋಗಿ ಲಾಲಿಪಾಪ್ ತಿನ್ಕೊಂಡು. ಅಲ್ಲ ಕಣ, ನಮ್ ಬಾವ ನಿಮ್ಗೆ ಅಂತ ವಾಚ್ ಕೊಡ್ಸಿದೀನಿ, ಇಂಥ ವಾಚ್ ಕೊಡ್ಸಿದೀನಿ ಅಂತ ಜಂಬ ಕೊಚ್ಕೊತಿದಾರಲ್ಲ, ಇದು ನೆಟ್ಟಿಗೆ ಟೈಮೇ ತೋರಿಸಲ್ವಲ್ಲ? ಯಾಕ ತಲೆ ಕೆಡಿಸ್ಕೊಂತ ಇದ್ಯಾ?
ಅಲ್ಲಿ ನೋಡು ಯಾರೋ ಬರ್ತಿದ್ದಾನೆ, ಅವನಿಗೆ ಟೋಪಿ ಹಾಕ್ಬಿಟ್ಟು ವಾಚ್ ಮಾರ್ಬಿಡೋದು. ಏನ್ ಮಾಡ್ತಾ ಇದ್ದೀರಾ ಸರ್? ನಮ್ ಬಾಬಾ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಅವರು ಫಾರಿನ್ ಇಂದ ನಮ್ಮಿಬ್ರಿಗೂ ಒಂದೊಂದು ವಾಚ್ ತಂದು ಕೊಟ್ಟಿದ್ದಾರೆ. ಇದು ನಮ್ ಪರ್ಸನಾಲಿಟಿಗೆ ಸ್ವಲ್ಪ ಹೆವಿ ಅನಿಸ್ತು, ಅದಕ್ಕೆ ಮಾರೋಣ ಅಂತ ನಿಂತ್ಕೊಂಡಿದೀವಿ. ಎಷ್ಟು ಕೊಡ್ತೀರಾ? ಎಷ್ಟು ಕೊಡ್ಬೇಕು? ಒಂದ್ 20,000 ರೂಪಾಯಿ. 20,000ನ? ಜಿಜ್ಬಿ ಟೈಮ್ ನೋಡಕ್ಕೆ ಯಾವಂದ್ರೆ 20,000 ಕೊಡ್ತಾನೆ? ಸರ್ ನಮಗೂ ಬೇಡ ನಿಮ್ಗೂ ಬೇಡ. 20,000ದಲ್ಲಿ ಒಂದ್ ಸೊನ್ನೆನ ಕಟ್ ಮಾಡ್ಬಿಟ್ಟು 2,000 ರೂಪಾಯಿ ಕೊಟ್ಬಿಡಿ ಸರ್. ಕಿತ್ತೋಗಿರೋ ವಾಚ್ಗೆ ಯಾವನ್ರಿ 2,000 ಕೊಡ್ತಾರೆ? 20 ರೂಪಾಯಿಗೂ ಹೋಗಲ್ಲ ಸರ್. ನಮ್ಗೂ ಬೇಡ ನಿಮ್ಗೂ ಬೇಡ, 500 ರೂಪಾಯಿ ಕೊಟ್ಬಿಡಿ ಸರ್. ಅದೆಲ್ಲ ಆಗೋದಿಲ್ಲ ರೀ, 200 ರೂಪಾಯಿ ಕೊಡ್ತೀನಿ ಅಷ್ಟೇ. ಲೋಪದ್ದು ನಮ್ಮ ಯೋಗ್ಯ 200 ರೂಪಾಯಿ ಅಂತ ಇವ್ರಿಗೂ ಗೊತ್ತಾಗೋಯ್ತಲ್ಲೋ. ಸಿಕ್ಕಿದ್ದಷ್ಟೇ ಶಿವ, ಸುಮ್ಮನೆ ಇಸ್ಕೊಳಲ್ಲ. ನೋಡಿ ಸರ್, 200 ರೂಪಾಯಿಗೆ 1 ರೂಪಾಯಿ ಸೇರಿಸಿ 201 ಕೊಟ್ಬಿಡಿ. ನಕರ ಮಾತಾಡಿದ್ರೆ 199 ಕೊಡೋದು. ಸರ್ 200 ರೂಪಾಯಿನೇ ಕೊಟ್ಬಿಡಿ. ಕ್ರಾಸ್ ದೋಸೆ ಹೋಟ್ಲು ಬಾಬಾ ಅಂತ ಕರೀತಾ ಇದೆ ನೋಡಿ. ಮಾಡಿದಾಗ್ಲೇ ಯಾಕಮ್ಮ ಹೊಡಿತೀಯಾ? ಅಲ್ಲಪ್ಪ, ಮಟ್ ಮಧ್ಯಾಹ್ನ ಒಳ್ಳೆ ಹೆಣ ಬಿಟ್ಕೊಂಡಿದ್ದೀರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಏನಾಯ್ತು ಅಂದ್ರೆ ಫುಲ್ಲು ನಾವು ಯಥೇಚ್ಛವಾಗಿ ಮಸಾಲೆ ದೋಸೆ ತಿನ್ಬಿಟ್ವಲ್ವಾ, ಮದ ಎರ್ಬಿಟ್ಟು ಕಣ್ಣು ಹಂಗೆ ಎಳ್ಕೊಂಡು ಹೋಗ್ಬಿಟ್ಟು. ಯಥೇಚ್ಛವಾಗಿ ಮಸಾಲೆ ದೋಸೆ ತಿನ್ನಕ್ಕೆ ನಿಮ್ ಹತ್ರ ದುಡ್ಡು ಎಲ್ಲಿತ್ತು? ಪಾಂಡ್ರಂಗ ಕೊಟ್ಟಿದ್ನಲ್ಲ ಯಾವ್ದೋ ಡಬ್ಬಾ ವಾಚಿನ ಗಿಫ್ಟ್ ಅಂತ, ಅದನ್ನ ಸೀದ್ವಿ, ದೋಸೆ ತಿಂದ್ವಿ. ಏನು ಯಜಮಾನ್ರೆ, ಸ್ವಲ್ಪ ಇಲ್ಲಿ ಬರ್ತೀರಾ? ಏನಿನ್ ವರಾತ? ನೀವು ಈ ದಂಡ ಪಿಂಡ್ಗಳಿಗೆ ಗಿಫ್ಟ್ ಅಂತ ವಾಚ್ ಕೊಟ್ಟಿದ್ರಲ್ಲ, ಅದನ್ನ ಸೀದು ಅದೇ ದುಡ್ಡಲ್ಲಿ ದೋಸೆ ತಿನ್ಕೊಂಡ್ ಬಂದಿದ್ದಾರೆ. ಗಿಫ್ಟನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ವೇನ್ರೋ ನಿಮ್ಮಿಬ್ರು ಕೈನಲ್ಲಿ? ಅದೆಷ್ಟಕ್ಕೆ ಮಾರ್ಬಿಟ್ರಪ್ಪ? 200 ರೂಪಾಯಿ ಮೇಲೆ ಹೋಗಿಲ್ಲ. ವಾಚ್ 200 ರೂಪಾಯಿ ಹೋಗ್ಬಿಡುತ್ತೆ. ಅದನ್ನ ಎಷ್ಟು ರೂಪಾಯಿ ವಾಚ್ ಅನ್ಕೊಂಡ್ರ? ಒಂದೊಂದು ವಾಚು 19,000 ರೂಪಾಯಿ ಬೆಲೆ ಬಾಳ್ತಾ ಇತ್ತು ಕಣ. ಅಂತದ್ ಹೋಗಿ ದೋಸೆ ತಿನ್ಬೇಕು ಅಂತ ಮಾರ್ಕೊಂಡು ಬಂದಿದ್ದೀರಲ್ಲ, ನಿಮ್ಮಿಬ್ರಿಗೂ ನಾನು ಏನೋ ಮಾಡಿ ಸುಮ್ನೆ ರೇ ಕಾಕೊಂಡ್ ಬಂದಿರೋದು ಒಂದು 5-6 ಹುಣಸೆ ಬೀಜ ಅಲ್ಲ, 19,000 ರೂಪಾಯಿ ವಾಚ್ಗಳನ್ನ ದೋಸೆ ತಿನ್ಬೇಕು ಅನ್ನೋ ಆಸೆಗೆ 200 ರೂಪಾಯಿ ಮಾರ್ಬಿಟ್ಟು ಬಂದಿದ್ದಾರೆ. ಲೇ ಅಯೋಗ್ರ, ನೀವ್ ಏನ್ ಮಾಡ್ತೀರ ಎತ್ತ ಮಾಡ್ತಾರ ನಂಗೆ ಅದೆಲ್ಲ ಗೊತ್ತಿಲ್ಲ. ಸಂಜೆ ಒಳಗೆ ಆ 2 ವಾಚ್ಗಳು ನನ್ನ ಕಣ್ಣು ಮುಂದೆ ಇರಬೇಕು, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಗೀಜ. ಲೋಪದ್ದು ಅವನ್ನ ಬೆಳಗಿಂದ ಹುಡುಕಿ ಸಾಕಾಯ್ತು ಕಣ. ಇನ್ನೆಲ್ಲಿ ಅಂತ ಹುಡ್ಕೋದ ಅವನ್ನ? ನಾವೇನಾದ್ರೂ ವಾಚ್ ತಗೊಳ್ತೀರಾ ಮನೆಗೆ ಹೋದ್ರೆ ಪಾಂಡುರಂಗ ನಮ್ಮಿಬ್ರಿಗೂ ಗಿಜ ಸರ್, ಆ ವಾಚ್ಗಳನ್ನ ನಮಗ್ ಗೊತ್ತಿಲ್ದಿರ ನಿಮ್ಗೆ 200 ರೂಪಾಯಿಗೆ ಮಾರ್ಬಿಟ್ವಿ. ಅದ್ರ ನಿಜವಾದ ಬೆಲೆ 38,000 ರೂಪಾಯಿ ಸರ್. 38,000 ರೂಪಾಯಿ? ಅಯ್ಯೋ, ನಾಯಿ ಕಟ್ಟಿರೋ ಬೆಲ್ಟೇ ಎಷ್ಟೋ ಚೆನ್ನಾಗಿರುತ್ತೆ ಸರ್. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ ವಾಚ್ ನಮ್ಗೆ ವಾಪಸ್ ಕೊಟ್ಬಿಡಿ. ನಿಮ್ ವಾಚಿನ ಸೇಟಿಗೆ 2,000 ರೂಪಾಯಿ ಮಾರ್ಬಿಟ್ಟಿದೀನಿ. ಅಯ್ಯೋ 38,000 ರೂಪಾಯಿ ಬೆಲೆ ಬಾಳೋ ವಾಚ್ನ ಕೇವಲ 2,000 ರೂಪಾಯಿಗೆ ಮಾರ್ಬಿಟ್ಟಿದಿರಲ್ಲ ಸರ್. ಸರ್ ಒಂದ್ ಕೆಲಸ ಮಾಡಿ, ಆ 2,000 ರೂಪಾಯಿ ನಾವೇ ಕೊಡ್ತೀವಿ, ನಮ್ ವಾಚ್ ನಮ್ಗೆ ವಾಪಸ್ ಕೊಡ್ಸ್ಬಿಡಿ. ಆ 2,000 ರೂಪಾಯಿಗೆ ಸೇಟ್ ಒಪ್ಕೋತಾನ? ಅದಕ್ಕೊಂದ್ 1,000 ರೂಪಾಯಿ ಸೇರ್ಸ್ಕೊಟ್ರೆ ಆ ವಾಚ್ ತಂದು ನಿಮ್ ಕೈ ಕೊಟ್ಬಿಡ್ತೀನಿ. ಒಂದ್ ನಿಮಿಷ. ಲೋಪದ್ದು 3,000 ರೂಪಾಯಿ ಎಲ್ಲಿಂದ ತರೋದು ಇವಾಗ? ನೋಡ, ಜಾಜಿ ಅವರು ಬ್ಯೂಟಿ ಪಾರ್ಲರ್ ಹೋಗೋದಿಕ್ಕೆ ಅಂತ 3,000 ರೂಪಾಯಿ ಇಟ್ಟಿರ್ತಾರೆ. ಅದನ್ನ ಎತ್ತಾಕೊಂಡ್ ಬಂದ್ಬಿಡು. ನಾನು ಇವ್ರನ್ನ ಕರ್ಕೊಂಡು ಸೇಟು ಮನೆ ಹತ್ರ ಹೋಗಿರ್ತೀನಿ. ಆ ಸೇಟ್ ಹತ್ರ ಗಾಡಿ ಬೇಡಿ ಕಿತ್ಕೊಂಡ್ ಬಂದಿದ್ದಾಯ್ತು. ಎಲ್ಲಿ ದುಡ್ಡು ಕೊಡಿ, 3,000 ರೂಪಾಯಿ ತೊಳಿ ಸರ್. ಏನೋ ಲೇವಾದೇವಿ ವ್ಯವಹಾರ ಮಾಡ್ತಾ ಇದ್ದೀರಿ? ಯಾವ್ದೋ ಫಾರಿನ್ ವಾಚು ಅಂತಾರೆ, ಕೊಡ್ತಾರೆ ತಗೋತಾರೆ. ಒಳ್ಳೆ ಹುಚ್ಚಿನ ಮಕ್ಕಳು ಸವಾಸ ಆಗೋಯ್ತು. ನನಗೆ ಅವತ್ತಿಂದಾನೆ ಡೌಟ್ ಇತ್ತು. ಈಗ ತಾನ ಇದೇ ತರದ ವಾಚ್ ಅಲ್ಲಿ ಡೈಮಂಡ್ ಹಾಕ್ತಿದ್ದವ್ರನ್ನ ಹಿಡಿದು ಒಳಗಡೆ ಹಾಕಿದ್ದೀನಿ. ಮರ್ಯಾದೆಯಾಗಿ ನನ್ನ ಜೊತೆ ಬಂದ್ರೆ ಸರಿ, ಇಲ್ಲ ನಾನು 4 ಒಂದ್ ನಿಮಿಷ ಸರ್, ಒಂದೇ ಒಂದು ಫೋನ್ ಮಾಡ್ಬಿಡ್ತೀನಿ ಸರ್. ನೀನು ಫೋನ್ ಮಾಡಿದ್ರು ಅಷ್ಟೇ, ಮಾಡದೆ ಇದ್ರು ಅಷ್ಟೇ. ಅವತ್ತೊಂದ್ ತರ ಇವತ್ತು ಬಿಡಲ್ಲ ಕಣ್ರ. ಸರ್, ಈ ವಾಚನ್ನ ನಮಗ್ ಕೊಟ್ಟಿದ್ದು ಪಾಂಡುರಂಗ ಗಂಡುಗಲಿ. ಅವನ ಹತ್ರ ಇನ್ನೊಂದು 8 ವಾಚ್ಗಳಿವೆ. ಅವನು ಒಂದ್ಸಲ ವಿಚಾರಿಸಿ ಸರ್. ನೀವು ಭಾರಿ ಕಳ್ರೆ ಕಣ್ರಯ್ಯ. ನಡೀರಿ, ಅವನು ಸೇರ್ಸೆ ತಗೊಂಡು ಹೋಗ್ತೀನಿ. ಪಾಂಡುರಂಗವ್ರೆ, ಬನ್ನಿ ಸಾಹೇಬ್ರೆ. ಏನೋ ಅಕ್ಕ ಬುಕ್ರನ್ ಜೊತೆಲೆ ಹಾಕೊಂಡ್ ಬಂದಿರಲ್ಲ, ಏನೋ ಪಿಕ್ ಪಾಕೆಟ್ ಅಲ್ಲ ಸ್ಮಗ್ಲಿಂಗು.
ನಿಯತ್ತಾಗಿ ದುಡ್ಕೊಂಡು ತಿಂದ್ರು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ದೇಶಕ್ಕೆ ದ್ರೋಹ ಬಗೆಬೇಕು ಅಂತ ಹೊರಟಿದ್ರಲ್ಲ ಸರ್, ಇಂಥ ಚಾಂಡಲ್ರನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ಯಾಕೊಂಡೋಗಿ ನೇಣಿಗೆ ಹಾಕ್ಬಿಡಿ. ನೀವು ಬರ್ಬೇಕಾಗತ್ತೆ. ನೇಣಿಗೆ ಹಾಕೋರು ನೀವು, ನೇಣಿಗೆ ಹಾಕ್ಸ್ಕೊಳ್ಳೋರು ಇವರು. ಮತ್ತೆ ಬಂದು ನಾನೇನ್ ಮಾಡ್ಲಿ ಅಗ್ಗಜಗ್ಲೆ? ಪಾಂಡುರಂಗ ಅವರೇ, ಇದೇ ತರದ ವಾಚು ನಿಮ್ಮ ಹತ್ರ ಇನ್ನೂ ಹೆಂಡತಿದೆಯಂತೆ? ಯಾವ ಅಯೋಗ್ಯರು ಹೇಳಿದ್ದು? ಈ ಅಯೋಗ್ಯರೇ, ಒಂದೊಂದು ವಾಚ್ಗೂ 18,000 ರೂಪಾಯಿ ಆಗತ್ತಂತೆ. ಯಾವ ಅಯೋಗ್ಯರು ಹೇಳಿದ್ದು? ಈ ಅಯೋಗ್ಯರೇ, ಈ ವಾಚ್ ಒಳಗಡೆ ಡೈಮಂಡ್ ಇಟ್ಟು ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಅಂತ ನನಗೆ ಡೌಟು. ಡೈಮಂಡ್ ಇಲ್ಲ, ಎಂತದ್ದು ಇಲ್ಲ. ಅಲ್ಲ, ಇವುಗಳನ್ನ ಇವ್ರಿಗೂ ತಂದ್ಕೊಟ್ಟಿದ್ದು ನಾನೇನೆ. ನಿಜ ಹೇಳ್ಬೇಕು ಅಂದ್ರೆ ಇವುಗಳಿಗೆ ಶಲ್ಲು ಇಲ್ಲ, ಇವು ನಡೆಯೋದು ಇಲ್ಲ. ಬಿಸ್ಲಿಗೆ ತೋರಿಸಿದ್ರೆ ನಡೆಯುತ್ತೆ ಅಂತ ನೀವೇ ಒಬ್ಬ ಹೇಳಿದ್ದು. ಉರ್ರು ಬಿಸ್ಲಿಗಲ್ಲಪ್ಪ, ನೀನು ಬೆಂಕಿ ಹತ್ರ ಹಿಡ್ಕೊಂಡು ಡಾನ್ಸ್ ಮಾಡಿದ್ರು ಇವುಗಳು ನಡೆಯಲ್ಲ. ಮತ್ ಇಂಥ ಹೊತ್ತಿಗೆ 19,000 ರೂಪಾಯಿ ಕೊಡಕ್ ಹೋದ್ರೆ ಯಾವ ಅಯೋಗ ಹೇಳಿದ್ದು? ನೀವೇ ಅಲ್ವಾ? ಅದು ನಿಮ್ಮಿಬ್ರಿಗೂ ಖುಷಿ ಆಗ್ಲಿ ಅಂತ ಹೇಳಿ ನಾನು ಆ ತರ ಕೊಟ್ಟಿ ಕಡ್ದೆ ಕಂಡ್ರು. ಸಾಯಬ್ರೆ, ಇನ್ನೊಂದು ವಾಸ್ತವಾಂಶ ಏನ್ ಗೊತ್ತೇ? ಅದು ನಾನು ಟ್ರೈನಲ್ಲಿ ಬರುವಾಗ ಯಾರೋ ಮಕ್ಕಳು ಕಿಟಕಿನಲ್ಲಿ ಇವನು ಆಚೆ ಬಿಸಾಕ್ಬೇಕು ಅಂತ ಹೊರಟಿದ್ರು. ಅಯ್ಯೋ, ನಂಗೆಲ್ಲ ಬಿಸಾಕ್ಬೇಡಿಪ್ಪ, ನಮ್ಮ ಮನೆಯಲ್ಲಿ ಒಂದೆರಡು ದಂಡು ಪೆಂಡುಗಳಿವೆ, ಅವುಗಳಿಗೆ ಗಿಫ್ಟು ಅಂತ ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತವೆ, ನಿಮ್ಮನ್ನು ನೆನ್ಸ್ಕೊತವೆ ಅಂತ ಕಾಡಿ ಬೇಡಿ ತಗೊಂಡು ಬಂದು ಇವುಗಳಿಗೆ ಕೊಟ್ಟಿದ್ದೆ. ಬೇಕು ಅಂದ್ರೆ ನೀವ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಇವುಗಳಿಗೆ ಕೊಡಿ, ಆಟ ಆಡ್ಕೊಂತವೆ. ಇದ್ರೊಳಗೆ ಏನೋ ಇದೆ, ಅದನ್ನ ಕಂಡುಹಿಡಿದ್ಬಿಟ್ಟು ಪ್ರಮೋಷನ್ ಗಿಟ್ಟಿಸ್ಕೊಂಡ್ಬಿಡ್ಬೇಕು ಅಂತಿದ್ದೆ. ಡಬ್ಬ ವಾಚ್ಗಳನ್ನ ಕಟ್ಕೊಂಡಿದ್ದಾರೆ, ಡಬ್ಬಾ ಬೆಲೋಸ್. ಜಾಜಿ ಅವ್ರೆ, ನಮ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಪಾಂಡುರಂಗ ಈ ತರ ಮೋಸ ಮಾಡಿ ಸರಿನಾ? ಬಾರೆ ಕಡೆ ಹಬಿ, ಗಿಫ್ಟ್ ಅಂತ ಹೇಳಿ ಈ ರೀತಿ ಚೀಟ್ ಮಾಡಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ನೀವು ಮಾಡಿರೋ ತಪ್ಪಿಗೆ ನೀವು ನೆಕ್ಸ್ಟ್ ಟೈಮ್ ಟ್ರಿಪ್ ಹೋದಾಗ ಇವರಿಬ್ರಿಗೂ ಗೋಲ್ಡ್ ವಾಚ್ ತಂದ್ಕೊಡ್ಬೇಕು.